ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ನಿಮ್ಮ ಮುಂದೆ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕಂತಿದ್ದೀನಿ. ಆ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಮೇಲೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಸ್ವಲ್ಪ ರೆಸಿಪಿ ಮಾಡೋದನ್ನು ಹೇಳ್ತಿರ್ತೀನಿ, ಯಾವ್ಯಾವ ಏನು ಬೇಕು ಅಂತ. ಹಾಗೆ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೀವು ನನ್ನನ್ನು ಬೆಂಬಲಿಸ್ತೀರಿ, ಬೆಳೆಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸ್ತಾಯಿರಿ, ಹಾಗೆ ನನ್ನ ವಿಡಿಯೋಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ನಂತರ ಇವಾಗ ವಿಡಿಯೋ ಏನು ಮಾಡ್ತಿದ್ದೀನಿಯಪ್ಪ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ, ಬನ್ನಿ ನೋಡೋಣ. ಇವಾಗ ನೋಡಿ, ನಾನು ಚುರುಮುರಿ ಚೂಡವನ್ನು ನಾನು ಉತ್ತರ ಕರ್ನಾಟಕದ ಸ್ಪೆಷಲಾಗಿ ಚುರುಮುರಿ ಚೂಡ ಅಂತ ಕರಿತೀವಿ ನಾವು, ಅಥವಾ ಬೇಲ್ ಅಂತಲೂ ಹೇಳ್ತೀವಿ. ಬೇಲಲ್ಲ, ಬೇಲಲ್ಲಿ ಸ್ವಲ್ಪ ವೆರೈಟಿಯಾಗಿ ಚೂಡವನ್ನು ಮಾಡೋಣ. ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವುವಪ್ಪ ಅಂತಂದರೆ ಚುರುಮುರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಇದು ಒಣ ಕೊಬ್ಬರಿ ಸಣ್ಣದಾಗಿ ಹೆರ್ಚ್ಕೊಂಡಿರುವಂಥದ್ದು, ಅಂದರೆ ಈ ಥರ ತಿಳುವಾಗಿ ಹೆರ್ಚಿರಬೇಕು. ಇದನ್ನು ನಾವು ಚೂಡಕ್ಕೆ ಹಾಕಿದ್ರೆ ತುಂಬಾ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಅದನ್ನು ಹಾಕ್ತಿರ್ತೀವಿ. ಆಮೇಲೆ ಜೀರಿಗೆ, ಸಾಸಿವೆ, ಇದು ಖಾರ. ಇದು ಖಾರ ಬಂದುಬಿಟ್ಟು ಏನಪ್ಪ ಅಂದರೆ ಕೆಂಪು ಖಾರ ಹಾಕ್ತಾಯಿಲ್ಲ ನಾನು, ಏಕೆಂದರೆ ಕೆಂಪು ಖಾರ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಅಂತ ಹೇಳಿ ನಾನು ಮಸಾಲೆ ಖಾರನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಒಂಥರ ಸ್ಪೆಷಲ್ಲಾಗಿ ಟೇಸ್ಟ್ ಹತ್ತುತ್ತೆ, ಹಾಗಾಗಿ ಇದು ನಾನು ಮಸಾಲೆ ಖಾರವನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಹಳದಿಯನ್ನು ತೊಗೊಂಡಿದ್ದೀನಿ. ನಂತರ ಇವಾಗ ನಾನು ಸ್ವಲ್ಪ ಶೇಂಗಾ ಬೀಜವನ್ನು, ಅಂದರೆ ನಿಮ್ಮ ಸೈಡಲ್ಲಿ ನೀವೇನಂತೀರ ಕಡಲೆ ಬೀಜ ಅಂತ ಹೇಳ್ತೀರಿ, ಅದನ್ನು ನಾನು ಸ್ವಲ್ಪ ಹುರ್ಕೊಂಡು ತೊಗೊಂಡಿದ್ದೀನಿ. ಆಮೇಲೆ ಪುಟಾಣಿಯನ್ನು ತೊಗೊಂಡಿದ್ದೀನಿ. ನಂತರ ಇವಾಗ ನೋಡಿ, ಕರಿಬೇವನ್ನು ತೊಗೊಂಡಿದ್ದೀನಿ. ಅಂದರೆ ಹಸಿ ಕರಿಬೇವನ್ನು ನಾನು ತೊಗೊಂಡಿಲ್ಲ, ಒಣದಾಗಿರುವಂಥ ತೊಗೊಂಡಿದ್ದೀನಿ. ಯಾಕಂತಂದರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಟೇಸ್ಟ್ ಹತ್ತುತ್ತೆ. ಇದು ನೋಡಿ, ನಾನು ಇಲ್ಲಿ ಸ್ವಲ್ಪ ಇದನ್ನು ಕಾಣಿಸ್ತಿರಬೇಕು. ಇದು ಏನಪ್ಪ ಅಂತಂದರೆ, ನಾವು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿರೋದನ್ನು, ಇದು ಅಂದರೆ ಫ್ರೈ ಮಾಡಿರೋ ಈರುಳ್ಳಿ ಇದು. ಆಮೇಲೆ ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ತೊಗೋತಾ ಇದ್ದೀನಿ. ಇದು ಹೇಗೆ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇವಾಗ ಸ್ಟವನ್ನು ಆನ್ ಮಾಡೋಣ. ನೋಡಿ, ಸ್ಟವನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ, ಯಾಕಂದರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ, ಇದು ಸ್ಟೀಲ್ ಪಾತ್ರೆ ಇರೋದ್ರಿಂದ. ನೋಡಿ, ಇವಾಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಸ್ವಲ್ಪ ಬಬಲ್ಸ್ ಬರ್ತಾ ಇದೆ, ಅಂದರೆ ಇನ್ನೂ ಕೈದಿರಲ್ಲ. ನೋಡಿ, ಈ ಥರ. ಇವಾಗ ನೋಡಿ, ನಾನು ಒಣ ಕೊಬ್ಬರಿಯನ್ನು ತೋರಿಸಿದ್ದೀನಲ್ಲ, ಆ ಕೊಬ್ಬರಿಯನ್ನು ಇದರಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ. ನೋಡಿ, ಅಂದರೆ ಕೊಬ್ಬರಿಗಳು ಎಷ್ಟಿರುತ್ತೆ ಅಂದರೆ, ನಾವು ಅವಲಕ್ಕಿ ಚೂಡಕ್ಕೆ ಆಗಲಿ, ಇದು ಚುರುಮುರಿ ಚೂಡಕ್ಕೆ ಆಗಲಿ, ನಾವು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಂಡ್ರೆ ತಿನ್ನುವಾಗ ತುಂಬಾ ಟೇಸ್ಟ್ ಅನಿಸುತ್ತೆ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಕೆಂಪದಾಗಿ ಫ್ರೈ ಮಾಡಿಕೊಂಡ್ರೆ ಯಾವ ಥರ ಅನಿಸುತ್ತೆ ಅಂತ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ನೋಡಿ, ಇವಾಗ ಸ್ವಲ್ಪ ಇದು ಕೆಂಪು ಬಣ್ಣದಾಗಿ ಬರಲಿ ಇದು. ನೋಡಿ, ನನ್ನ ವಿಡಿಯೋನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ತುಂಬಾ ಬೆಳೀತಾ ಇರ್ತೀನಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯ ಇದೆ. ನೋಡಿ, ಇಷ್ಟು ಸಾಕು ಇವಾಗ. ಆಮೇಲೆ ಇನ್ನೂ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ಇನ್ನೂ ಕಂದು ಬಣ್ಣದಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಹಿಡಿಯುತ್ತಾ ಇದೆ. ನೋಡಿ, ಇವಾಗ ಈ ಥರ ಎಣ್ಣೆಯಿಂದ ತೆಗೆದಾದ್ಮೇಲೆ ಈ ಥರ ಫ್ರೈ ಆಯಿತು. ಇವಾಗ ಒಗ್ಗರಣೆಗೆ ಏನು ಬೇಕು ಅನ್ನೋದನ್ನು ಹಾಕೊಳ್ಳೋಣ. ಇನ್ನೂ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು ಆದಮೇಲೆ ಬೆಳ್ಳುಳ್ಳಿಯನ್ನು ಹಾಕೋಣ, ಅಂದರೆ ಸ್ವಲ್ಪದಾಗಿ ಜಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕೋಣ. ನಂತರ ಇವಾಗ ಸ್ವಲ್ಪ ಇಡುತ್ತೆ. ಇವಾಗ ಜೀರಿಗೆಯನ್ನು ಹಾಕೋಣ. ಇವಾಗ ಆಮೇಲೆ ಸಾಸಿವೆಯನ್ನು ಹಾಕೋಣ, ಒಗ್ಗರಣೆಗೆ ಬೇಕಾದಂಥದ್ದು. ಆಮೇಲೆ ಫ್ರೈಗೆ ಬೇಕಾಗಿರುವಂಥದ್ದು ಶೇಂಗಾ, ಪುಟಾಣಿ, ಆಮೇಲೆ
ಇದು ಕರಿಬೇವು ಮತ್ತು ಆಮೇಲೆ ಈರುಳ್ಳಿ ಫ್ರೈ ಮಾಡಿರುವಂಥದ್ದು. ನಂತರ ಇದು ಕೊಬ್ಬರಿ ಫ್ರೈ ಆಗಿರೋದು ಇವಾಗ ಹಾಕ್ಕೊಳ್ಳೋದು ಬೇಡ. ಇವಾಗ ನಂತರ ಸ್ವಲ್ಪ ಇವಾಗ ಕಟ್ಕೊಂಡಿರುವಂತಹ ಖಾರ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಇವಾಗ ಫ್ರೈ ಮಾಡಿರೋಂಥ ಕೊಬ್ಬರಿಯನ್ನು ಹಾಕೋಣ. ಇವಾಗ ಸ್ವಲ್ಪ ಕಲರ್ಗೋಸ್ಕರ ಎಲ್ಲೋ ಪೌಡ್ರನ್ನು ಹಾಕೊಂಡ್ರೆ ಅರಿಶಿನ ಪೌಡ್ರನ್ನು ಎಲ್ಲ ಸೇರಿ ಮಿಕ್ಸ್ ಮಾಡೋಣ. ಇವಾಗ ಇರುವಂತಹ ಚುರುಮುರಿಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಇದು ಹವಕ್ಕೆ ತಂಪಾಗಿರೋದ್ರಿಂದ ಸ್ವಲ್ಪ ಒಲೆ ಮೇಲೆ ಇಟ್ಟು ಈ ಥರ ಮಿಕ್ಸ್ ಮಾಡ್ತಿದ್ರೆ ಇದು ಸ್ವಲ್ಪ ಕೂಲಾಗಿ ಬರುತ್ತೆ ಅಂತ ಸ್ಟವನ್ನು ಸ್ವಲ್ಪ ಫುಲ್ ಲೋವಲ್ಲೇ ಇಡೋಣ. ನೋಡಿ ಈ ಥರ ಮಿಕ್ಸ್ ಆದಮೇಲೆ ಈ ಥರ ಆಗುತ್ತೆ. ಇವಾಗ ಟೇಸ್ಟನ್ನು ನೋಡೋಣ. ಇವಾಗ ಈ ಕೊಬ್ಬರಿಯನ್ನು ಅದೇ ಥರ ತಿಂದು ತುಂಬಾ ಟೇಸ್ಟ್ ಇದೆ. ಇವಾಗ ತಿಂದು ನನ್ನ ಮಕ್ಕಳು ಟೇಸ್ಟನ್ನು ಹೇಳ್ತಿರ್ತಾನೆ. ಟೇಸ್ಟ್ ತುಂಬಾ ಮಸ್ತ್. ಈ ಥರ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಸಾಯಂಕಾಲ ಸ್ನ್ಯಾಕ್ಸ್ ಆಮೇಲೆ ಈ ಥರ ಚಳಿಯಲ್ಲಿ ಮಾಡ್ಕೊಂಡು ತಿಂದರೆ ಚಹಾ ಜೊತೆಗೆ ತುಂಬಾ ಇಷ್ಟಪಡ್ತಾರೆ. ಮಕ್ಕಳು ಕೂಡ ಸ್ಕೂಲಿಂದ ಬಂದಮೇಲೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ನೀವು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಏನು ಮಾಡ್ತಾಯಿದ್ದೀನಿ, ಏನು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.